ಲಾಸ್ಟ್ ವಿಡಿಯೋಲಿ ಕ್ಲೀಥ್ರೋಪ್ಸಲ್ಲಿ ಏನು ತಿಂದೆ ಅಂತ ನೋಡಿರ್ತೀರಾ. ಬಟ್ ಫಸ್ಟ್ ಲೆಟ್ಸ್ ಅಪ್ರಿಷಿಯೇಟ್ ದಿಸ್ ಕ್ಯಾಟ್ ಫಾರ್ ಬೀಯಿಂಗ್ ಸಚ್ ಅನ್ ಒಬೀಡಿಯಂಟ್ ಪೆಟ್. ಆದರೆ ನನ್ನ ಯಾರು ಕ್ಲೀಥ್ರೋಪ್ಸ್ ಯಾಕೆ ಬಂದೆ ಅಂತ ಕೇಳೇ ಇಲ್ಲ. ಬೀಚ್ ನೋಡೋಕ್ಕೆ ಅಂತ ಅಂದ್ಕೊಳ್ಳೋದು ಸಹಜ, ಬಟ್ ಅದಲ್ಲ ರೀಸನ್. ಯೂನಿವರ್ಸಿಟಿಯಿಂದ ವಾಲಂಟಿಯರಿಂಗ್ ಆ್ಯಕ್ಟಿವಿಟಿ ಇತ್ತು, ಲೆಟರ್ ಪಿಕ್ಕಿಂಗ್ ಅಂತ. ನಂಗೆ 1000K ಯಾವಾಗ ಹಿಟ್ಟಾಯ್ತಲ್ಲ ಆವಾಗ ಅಂದ್ಕೊಂಡೆ ಐ ಶುಡ್ ಡು ಸಮ್ ವಾಲಂಟಿಯರಿಂಗ್ ಆ್ಯಕ್ಟಿವಿಟಿ ಲೈಕ್ ದಿಸ್, ಲೈಕ್ ಕಾಂಟ್ರಿಬ್ಯೂಟಿಂಗ್ ಮೈ ಎಫರ್ಟ್ಸ್ ದೇರ್ ಅಂತ. ಅದೇ ಟೈಮಲ್ಲಿ ಐ ಫೌಂಡ್ ದಿಸ್ ಆ್ಯಂಡ್ ಐಮ್ ಲೈಕ್ ವೈ ನಾಟ್. ಟು ಬಿ ವೆರಿ ಹಾನೆಸ್ಟ್, ಲಿಟರ್ ಪಿಕ್ಕಿಂಗ್ ಇಲ್ಲಿ ಅಷ್ಟು ನೆಸೆಸಿಟಿನೇ ಇಲ್ಲ. UK ಎಲ್ಲರೂ ಮೈಂಡ್ಫುಲ್ ಆ್ಯಂಡ್ ಕೀಪ್ ಥಿಂಗ್ಸ್ ಕ್ಲೀನ್ ನಾನು ನೋಡಿರೋ ಹಾಗೆ. ಊಟ ಮುಗಿಸಿದಾದ್ಮೇಲೂ 1 hour ಟೈಮ್ ಇತ್ತು ನಮ್ಮ ಹತ್ರ. ಸೊ ವಿ ಕೇಮ್ ಅರೌಂಡ್ ಟು ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್ ಹಿಯರ್. ದಿಸ್ ವಾಸ್ ದ ಡಿಫಿಕಲ್ಟ್ ಪಾರ್ಟ್. ಕಮೆಂಟ್ ಮಾಡಿ ನಾನು ಯಾವ್ದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ ಅಂತ. ಸ್ಟ್ರೀಟ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಫೈನಲಿ ಐ ಸಾ ದಿಸ್. ಐಮ್ ಲೈಕ್ ದೂರದಿಂದ ಫುಲ್ ಶಾಕ್. ನನಗೆ ಬೋಟ್ಸು, ಶಿಪ್ ಎಲ್ಲ ನೋಡೋಕ್ಕೆ ಒಂಥರ ಕ್ಯೂರಿಯಸ್ ಆ್ಯಂಡ್ ಐಮ್ ರಿಯಲಿ ಎಕ್ಸೈಟೆಡ್. ಫೈನಲಿ ನೀರೊಳಗೆ ಇಳಿದ್ವಿ, ಒಳ್ಳೆ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ಬೀಚ್ ವಾಟರ್ ಈ ಥರ ಕಲರ್ ಇರೋದು ನಾನು ಯಾವತ್ತೂ ನೋಡಿಲ್ಲ ಗೈಸ್. ನೀವೆಲ್ಲಾದರೂ ನೋಡಿದ್ದೀರಾ ಕಮೆಂಟ್ ಮಾಡಿ. ಎಂಡೆಡ್ ದ ಡೇ ವಿತ್ ಅನ್ ಐಸ್ ಕ್ರೀಮ್.